ಇಂಟ್ರೆಸ್ಟಿಂಗ್ ಸ್ಟೋರಿ ಆಫ್ ಕಿಂಗ್ ಲೈಟ್ಸ್ ದ ಫಾದರ್ ಆಫ್ ಕಿಂಗ್ ಲೈಟ್ಸ್ ಮಾಲ್ಬೆರೋ. 1964 ನಲ್ಲಿ ಅಮೆರಿಕನ್ ಗವರ್ನಮೆಂಟ್ ಇದನ್ನ ಅನೌನ್ಸ್ ಮಾಡ್ತಾರೆ. ಸಿಗರೆಟ್ ಕಾಸಸ್ ಕ್ಯಾನ್ಸರ್ ಅಂಡ್ ಇಟ್ ಕಿಲ್ಸ್. ಆ ವರ್ಷ 8 ಬಿಲಿಯನ್ ಟೊಬ್ಯಾಕೋ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಅಂಡ್ ಮೇನ್ ಆಗಿ ತುಂಬಾ ಅಫೆಕ್ಟ್ ಆಗಿದ್ರಿಂದ ವುಮೆನ್. ಯಾಕಂದ್ರೆ 1960s ಅಲ್ಲಿ ಮೆನ್ಗಿಂತ ವುಮೆನ್ ತುಂಬಾ ಡಾಮಿನೆಂಟ್ಲಿ ವುಮೆನ್ಸ್ ಮಾತ್ರ ಸ್ಮೋಕ್ ಮಾಡ್ತಾ ಇದ್ರು. ಆಗ ಎಲ್ಲಾ ಕಂಪನಿನೂ ಕ್ಲೋಸ್ ಆಗಿರೋ ಟೈಮಲ್ಲಿ ಒಂದು ಕಂಪನಿ ಮಾತ್ರ ಸಿಗರೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವರ್ಲ್ಡ್ ಅಲ್ಲೇ ನಂಬರ್ 1 ಸಿಗರೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿ ಬಿಲ್ಡ್ ಆಯ್ತು. ಅಂಡ್ ದಟ್ಸ್ ಮಾಲ್ಬೆರೋ. ದಿ ಮಾಲ್ಬೆರೋ ಮ್ಯಾನ್, ಎ ಸ್ಟ್ರಾಂಗ್, ಸ್ಟೈಲಿಶ್ ಅಂಡ್ ಮ್ಯಾನ್ಲಿ ಮ್ಯಾನ್ ಅಂತ ಒಂದು ಕೋಟ್ ಇಂದ ಸ್ಟೈಲ್ ಆಗಿ ಒಂದು ಸಿಗರೆಟ್ ಇಟ್ಕೊಂಡು ಒಂದು ಮ್ಯಾನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ದಟ್ಸ್ ಮಾಲ್ಬೆರೋ ಮ್ಯಾನ್. ಈ ತರ ಮಾಡಿದಾಗ ಆ ಸಿಗರೆಟ್ ಗಿಂತ ಆ ಮ್ಯಾನ್ ನ ತುಂಬಾ ಫೋಕಸ್ ಮಾಡಕ್ ಶುರು ಮಾಡಿದ್ರು. ಅದಾದ್ಮೇಲೆ ಸಿಗರೆಟ್ ಕಂಪನಿಲಿ ನಂಬರ್ 1 ಕಂಪನಿ ಆಗಿ ಮಾಲ್ಬೆರೋ ನಿಂತ್ಕೋತು. ಹುಡುಗಿರು ಸ್ಮೋಕ್ ಮಾಡೋದು ಕಮ್ಮಿ ಆಗಿ ಹುಡುಗರು ಸ್ಮೋಕ್ ಮಾಡೋ